ಹುಡುಗರಿಗೆ ಕೊಡೋದು. ಯಾಕ್ರಿ ಗಾಡಿ ಹೊಡಿ ಮುಂದಲ್ಲಿ ಪ್ರತಿ ಹಾದಿಗೊಂಡು ಸಾಕಷ್ಟು ಪೊಲೀಸರು ಇರ್ತಾರೆ, ಎಲ್ಲ ಇರ್ತದೆ. ಸಡನ್ನಾಗಿ ಚೆಕ್ ಮಾಡಿ ಸರಿಯಾಗಿ ಕೊಡೋದಂಥ ಈ ಡ್ರೈವರ್ಗಳನ್ನು ಒಳಗೆ ಹಾಕಿ ಅವ್ರು ನಾದುದಿಲ್ಲ ಯಾಕಂತ ನಾವು ಕೇಳ್ತೀವಿ ಇಲ್ಲ. ಯಾಕಂದ್ರೆ ಅಂಥವ್ರಿಂದ ಜೊತೆಗೆ ಗಾಡೀಲಿ ಏನೇನು ಹಾಕ್ಕೊಂಡು ಹೋಗುವಂಥವ್ರಿಂದ ಮುಂದೆ ಜೊತೆ ಗಾಡಿ ರಚನೆಗಳು ಅಂದ್ರೆ ಈ ಯಾವುದು ಬಸ್ ಇಲ್ಲಿ ಯಾವುದೂ ಇಲ್ಲ ರಚನೆಗಳು ಹೆಂಗಿರ್ತದಪ್ಪ ಅಂತಂದ್ರೆ ಸೇಫ್ಟಿಯಾಗಿರೋ ಇರಲಾರಂಥದ್ದು, ಟ್ಯಾಂಕರ್ಗಳು ಉರಿ ಎತ್ತಿ ಹೋಗುವಂಥದ್ದು, ಇವೆಲ್ಲ ದೃಶ್ಯಗಳು ನೆನಪಿಸ್ಕೊಂಡು ನೋಡ್ಕೊತ ಹೊರಟಾಗ ಇದಕ್ಕೆ ಪರಿಹಾರ ಅದನ್ನು ಇಲ್ಲುವಂತ. ಅದ್ರಾಗೂ ಈ ರಾತ್ರಿ ಪ್ರವಾಸ ಮಾಡೋರು ನಿಂತ ಭಯ ಅನಿಸೋದು ಪಾಪ. ಸ್ಲಿಪ್ಪರ್ ಬಸ್ನಾಗ ಹೋಗೋರಿಗೆ ಇನ್ನುಳಿದ್ರಲ್ಲಿ ಹೋಗೋರು ನೋಡಿದ್ರೆ ಇವ್ರು ಹೊಳ್ಳಿ ಬರ್ತಾರ ಅನ್ನುವಂಥ ಪ್ರಶ್ನೆಗಳು ಇವತ್ತು ಹೊಡ್ತಾ ಇದ್ದಾವೆ. ಸಣ್ಣದಲ್ಲ, ಒಂದು ವರ್ಷಕ್ಕೆ 10,000ಕ್ಕೂ ಮೇಲ್ಪಟ್ಟು ಜನ ಸಾಯ್ತಾ ಇದ್ದಾರೆ, 10,000 ಜನ ಪ್ರತಿ ವರ್ಷವೂ ಸಾಯ್ತಾ ಇದ್ದಾರೆ, ಜೊತೆಗೆ ಗಾಯಗಳಾಗ್ತಾ ಇದ್ದಾರೆ. ಇನ್ನು ತಡೆಯವ್ರು ಯಾರು? ಸಿದ್ದರಾಮಯ್ಯನವ್ರಿಗೆ ಏನು ಮಾಡ್ತಾ ಇದ್ದಾರೆ? ನಮ್ಮ ರಾಮಲಿಂಗ ಸ್ವಾಮಿ ಯಾರವರು, ನಮ್ಮ ರಾಮಲಿಂಗಾರೆಡ್ಡಿ ಸಾರಿಗೆ ಮಿನಿಸ್ಟರ್ ಅವರು ಏನು ಮಾಡ್ತಾ ಇದ್ದಾರೆ? ಇವಾಗ ಏನು ಪರಿಹಾರ ಇಲ್ಲ. ನೀವು ಪರಿಹಾರ ಅಂದ್ರೆ ಏನು ಕೊಡ್ಬೋದು? 4-5 ಲಕ್ಷ ಏನು ಕೊಡ್ತೀರಿ? ಲಕ್ಷ ಹೋಗ್ಬೇಕು, ಓಡಾಡಬೇಕು, ಆ ಮಾತು ಬೇರೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ಪರೀಕ್ಷಾ ಕೇಂದ್ರಗಳು ಇವೆಲ್ಲ ಗಾಡಿಗಳು ಕರೆಕ್ಟ್ ಅದ ನೋಡೋದು. ಇಡೀ ಕರ್ನಾಟಕದಲ್ಲಿ 3 ಅದಾವಂತೆ ಸುದ್ದಿ ಅದು ಫಿಟ್ನೆಸ್ ನೋಡುವಂಥದ್ದು. ಆ್ಯಕ್ಚುಲಿ 32 ಸ್ವಯಂ ಚಾಲಿತ ಚೆಕ್ ಮಾಡುವಂಥವು ಪರೀಕ್ಷಾ ಕೇಂದ್ರ ಇರಬೇಕಂತದ. ಕೇವಲ 3 ಕಡೆ ಚಾಲೋ ಅದಾವ ಅನ್ನೋಂಥ ಮಾತು ಕೇಳಿದ ಇನ್ನೂ ನೋವು ಅನ್ನಿಸ್ತದೆ. ಇವರಿಗೆ ನಮ್ಮ ಜನರ ಜೀವದ ಜೋಡಿ ಆಟ ಆಡೋದು ಬೇಕಾಗಿದನೋ ಅನ್ನುವಂಥ ಮಾತು ರಾಮಲಿಂಗಾರೆಡ್ಡಿ ಅವ್ರನ್ನಾಯ್ತು, ಸಿದ್ದರಾಮಯ್ಯನವ್ರನ್ನಾಯ್ತು ಕೇಳುವಂಥದ್ದು. ಜೊತೆ ಅಧಿಕಾರಿಗಳನ್ನು ಸಹಿತ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಒಟ್ಟು ಅಡ್ಜಸ್ಟ್ಮೆಂಟ್ ದುಡ್ಡು ಹೊಡಿದು ಮಾಡೋದು ಬಿಟ್ಟು ಮತ್ತೊಂದಿಲ್ಲ ಅಂತ ಅನಿಸ್ತದೆ. ಯಾರಿಗೊತ್ತು ಏನಾಗ್ತದೆ ಈ ದೇಶದ